ಸಾರಿ ಸಾವುಕಾರ್ರಿ, ಲೇಟ್ ಆತು. ನಂಗೆ ಸಾರಿ ಏನೋ ಬೇಡ. ಸಾರಿ ಬದಲ್ ಚಾಕ್ಲೇಟ್. ಅಯ್ಯೋ ಒಂದ್ ನಿಮಿಷ. ಲಾಸ್ಟ್ ಒಂದು ಡ್ರಾಪ್ ಐತಿ, ಮುಗಿಸ್ಕೊಂಡ್ ಮನೆಗೆ ಹೋಗೋಣ. ಸರಿ ಬಾ. ಸಾವಕಾಶ. ಮಮ್ಮಿ ನಂಗೆ ನಿದ್ದೆ ಬರ್ತಿಲ್ಲ, ಒಂದೊಂದು ಕತೆ ಕತೆ ಹೇಳ್ಬೇಕಾ? ಯಾವ ಕತೆ ಹೇಳಿ? ಹಾಂ ಮೇಡಮ್, ಎಲ್ಲಿಗೆ ಹೋಗ್ಬೇಕು? ಸರ್, ಎಸ್ಟೇರ್ ಕಂಪ್ನಿಗೆ ಹೋಗ್ಬೇಕ್ರಿ. ಸರಿ ಮೇಡಮ್, ಬನ್ನಿ. ಸರ್, ಸ್ವಲ್ಪ ಲಘು ಹೋಗ್ರಿ, ಭಾಳ ಲೇಟ್ ಆಗೈತಿ. ಯಾಕಂದ್ರೆ ನನ್ನ ಕೆಲಸದ ಫಸ್ಟ್ ಡೇ ಐತ್ರಿ ಇವತ್ತ. ಓಕೆ ಓಕೆ. ಉತ್ತರ ಕರ್ನಾಟಕ ಏನ್ರಿ? ಹೌದ್ರಿ ಸರ್, ಬೆಳಗಾವಿ ರೀ. ಹಾಂ ಹಾಂ, ಸರಿ ರೀ. ಸರ್, ಎಷ್ಟಾತ್ರಿ? ಮೇಡಮ್ 150. ಇತ್ತವ್ರಿ. ಮೇಡಮ್ ಚೇಂಜ್ ಇಲ್ಲ. ನೀವು ಇಟ್ಕೋಬೇಕಲ್ರಿ. ನಾನು ಇಟ್ಟಿದ್ದೆ ರೀ, ಮಾರ್ನಿಂಗ್ ಫೈನಾನ್ಸ್ ಒಂದು ಬಂದು ತಗೊಂಡೋದ. ಬರೀ 100 ರೂಪೀಸ್ ಇದೆ. ಮತ್ತೆ ಹೆಂಗ್ರಿ? ಇಲ್ಲೆಲ್ಲಾದ್ರೂ ಕೇಳಿ ತೊಗೊಂಬರ್ಲಿ? ಅಯ್ಯೋ ಬ್ಯಾಡ್ರಿ, ಮೊದ್ಲ ಲೇಟ್ ಆಗೈತಿ. ಒಂದ್ ಕೆಲಸ ಮಾಡ್ರಿ, ಕರೆಕ್ಟ್ ಸಂಜೆಗೆ 5 ಗಂಟೆಗ ಇದ ಪ್ಲೇಸಿಗೆ ಬರ್ರಿ. ನೀವು ವಾಪಸ್ ನಂಗೆ ಡ್ರಾಪ್ ಮಾಡಿದೆ ಅಂತಂದ್ರ ಚುಕ್ತ ಆಗ್ತೈತ್ರಿ. ಓಕೆ ಓಕೆ. ಆಟೋದವ್ರ ಮೇಲೆ ಅಷ್ಟೊಂದು ನಂಬಿಕೆ ಏನ್ರಿ? ಒಂದ್ ಟೈಮ್ ಒಳಗ ನಮ್ಮ ಅಪ್ಪಾರು ಆಟೋನ ಓಡಿಸ್ತಿದ್ರಿ. ಸಂಜೆ ಇಲ್ಲೇ ಬರಕ್ ಕೇಳಿದ್ರಲ್ಲ, ಎಲ್ಲೋದ್ರು? ಅಲ್ಲಿದ್ದೀರಾ? ನಾನು ನಿಮ್ಮನ್ನ ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ರೊಕ್ಕ ಕೊಡ್ರಿ. ಆ ನಿಮ್ಮೂ ರೊಕ್ಕ ಅಲ್ರಿ, ಬೆಳಿಗ್ಗೆ ನಾನು ಚೇಂಜ್ ಓದಿತ್ತು ಅಲ್ರಿ, ಅದ್ರಾಗಿನೂ ಕೊಡ್ರಿ. ನಿಮ್ಮನ್ನ ರೊಕ್ಕ ಕೊಡೋದ್ ನಂಗೆ ಮಾಡ್ತೀರಲ್ರಿ. ಸರಿ ಬಿಡು, ಅಷ್ಟೇ ಆಯ್ತಾ ಮೇಡಮ್? ಕೊಡೋಣ. ಹಲೋ, ನಾನು ಡೈಲಿ ನಿಲ್ಲೋ ಜಾಗಕ್ಕೆ ನಿಂತೇನ್ರಿ, ಜಲ್ದಿ ಬರ್ರಿ. ಏನ್ರಿ ಮೇಡಮ್, ಬರ್ತೀರಾ? ಇಲ್ರಿ ಸರ್. ನೋಡ್ಕೊಡಿರಂತೆ, ಬನ್ನಿ. ಇಲ್ರಿ ಸರ್. ಬನ್ನಿ ಮೇಡಮ್, ಫ್ರೀಯಾಗಿ ಬಿಡ್ತೀನಿ. ಏನಾ? ಏನಿಲ್ಲಣ್ಣ. ಕಂಡೋರ್ ಮನೆ ಹೆಣ್ಮಕ್ಳು ಅಂದರೆ ಸುಮ್ಮನೆ ಅಂದ್ಕೊಂಡಿದ್ಯಾನ? ಲೈ, ನಿನ್ನಂಥವ್ರಿಂದನೇ ನಮ್ಮಂಥ ಆಟೋ ಡ್ರೈವರ್ಗಳಿಗೆ ಮರ್ಯಾದೆ ಇಲ್ಲ ಕಣ. ನಡಿ. ಹಾಂ, ತಪ್ಪಾಯ್ತಣ್ಣ. ಹಾಂ, ಏನಾ? ಅದಕ್ಕೆ ಸೂಪರ್ ಆಗಿದಾರಣ್ಣ. ಥ್ಯಾಂಕ್ಸ್ ರೀ, ಕರೆಕ್ಟ್ ಟೈಮ್ ಬಂದ್ರಿ.
ಬಹಳ ಕಿರಿಕಿರಿ ಮಾಡತ್ತಿದ್ರಿ ಇಪ್ಪ. ನೀವೇನ್ರಿ ಹೀರೋ ಗತೆಗ್ ಬಂದ್ ಒಂದೆರಡು ಹೊಡಿತೀರಂತಂದ್ರ ಡೈಲಿ ನಾನು ಇದೇ ಟೈಮಿಗೆ ಬರೋಕ್ಕಾಗಲ್ಲ. ಇಲ್ಲ ಅಂದಿದ್ರೆ 2 ಕೊಡ್ತಿದ್ದೆ, ಅದಕ್ಕೆ ಬುದ್ಧಿ ಹೇಳಿ ಕಳ್ಸಿದ್ದೀನಿ. ಇಲ್ಲ ಅಂದಿದ್ರೆ ಏನ್ ಮಾಡ್ತಿದ್ರಿ? 2 ಅಲ್ಲ 4 ಬಿಟ್ಟು ಬುದ್ಧಿ ಹೇಳ್ತಾ ಇದ್ದೆ. ನೀವು ಉತ್ತರ ಕರ್ನಾಟಕದಿಂದ ಕೆಲ್ಸಕ್ಕೆ ಅಂತ ಬಂದಿದ್ದೀರಾ, ಅದರಲ್ಲೂ ಒಂಟಿ ಹುಡುಗಿ ಅಲ್ವಾ? ಸೊ ಕಿರಿಕೆಲ್ಲ ಯಾಕೆ? ಕೆಲವು ಟೈಮು ನಾವು ದುಷ್ಟರು ಕಂಡ್ರೆ ದೂರ ಬಿಡಬೇಕು. ನನ್ನ ನಂಬರ್ ಇದೆಯಲ್ಲ ನಿಮ್ಮ ಹತ್ರ, ಏನಾದ್ರೂ ಇದ್ರೆ ಕಾಲ್ ಮಾಡಿ. ಹಂಗಂತ ಹೇಳಿ ಎಲ್ಲಂದ್ರಲ್ಲಿ ಕಿರಿಕ್ ಮಾಡ್ಕೊಂಡು ಕಾಲ್ ಮಾಡಕ್ ಹೋಗ್ಬಿಡಿ. ನನಗೆ ರೌಡಿ ಆಗೋ ಆಸೆ ಇಲ್ಲ. ಹಲೋ, ನಾ ಏನ್ ಜಗಳ ಗಂಟೆ ಹುಡುಗಿ ಅಲ್ಲಿ ತಗೋರಿ. ಇನ್ಯಾವ ತರ ಹುಡುಗಿರಿ? ನಾ ಭಾಳ ಚಲೋ ಸಮಾಧಾನ ಹುಡುಗಿ ಅದೇನ್ರಿ, ಗುಡ್ ಗರ್ಲ್ ಅದೇನ್ರಿ. ಆಹಾ, ಯಾರ ಮಗ ಹುಡುಗಿ ಇಷ್ಟ ಸಖತ್ತಾಗವಳೆ? ಶಂಕರನ್ ಹುಡುಗಿಯಪ್ಪ ಅವಳು. ಸುಮ್ಮನೆ ಅವಳು ಸವಾಸಕ್ಕೆ ಹೋಗೋದು ಬೇಡ. ಶಂಕರ ಬೆಳಗ್ಗೆನೆ ಬಂದು ಒಂದು ರೌಂಡು ಕೋಟಿಂಗ್ ಕೊಟ್ಬಿಟ್ಟೋಗಿದ್ದಾನೆ. ಶಂಕರ ಬಂದ. ಹೋಗೋಣ. ಬಂತ ನಿಮ್ಮ ಮನೆ. ಹಲೋ, ಹಾ ಸರಿ. ಅಣ್ಣ ಇತ್ತೋರಿ, ನೀವೇ ಇಟ್ಕೋರಿ. ಅಮ್ಮ ಏನಾತ್ರಿ ಅಮ್ಮಗ? ಅದು ಹೇಗಿದ್ದೀರಮ್ಮ ಇವಾಗ? ಪರವಾಗಿಲ್ಲ, ಸುಸ್ತು ಹಾಗೇ ಇದೆ. ಇನ್ನು ಹಾಗೆ ಇದೆಯಾ? ಡಾಕ್ಟರ್ ಏನಾಗಿತ್ರಿ ಅಮ್ಮಗ? ನಾನು ಇವ್ರ ಹತ್ರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಅವ್ರ ಹತ್ರ ಆಮೇಲೆ ಕೇಳ್ಕೊಳ್ಳಿ, ಸರಿನಾ? ಇವಾಗ ಕರ್ಕೊಂಡು ಹೋಗೋ ಹಾಗಿದ್ರೆ ಕರ್ಕೊಂಡು ಹೋಗಬಹುದು. ಸರಿ ಡಾಕ್ಟರ್. ಸರಿನಾ? ಹಾಂ. ಯಾಕೆ ನನ್ನ ಮುದ್ದು ಬಂಗಾರಿ ಹಾಸ್ಪಿಟ್ಲಿಗೆ ಹೋಗಿ ಬಂದಾಗಿಂದನೂ ತುಂಬ ಡಲ್ ಆಗಿಬಿಟ್ಟಿದ್ಯಾ? ಏನು ಯೋಚನೆ ಮಾಡ್ತಿದ್ಯಾ ಅಂತದ್ದು? ರೀ, ನಾ ಕೆಲಸ ಬಿಡ್ಬೇಕಂತ ವಿಚಾರ ಮಾಡತ್ತೀನಿ ರೀ. ಏಕೆ? ಆಫೀಸಲ್ಲಿ ಏನಾದರೂ ಪ್ರಾಬ್ಲಮ್ಮಾ? ನನಗೆ ಯಾರು ಏನಾದ್ರೆ ಆಫೀಸ್ನ್ಯಾಗ ನೀವು ನಾನು ಇಬ್ರು ಕೂಡ ಕೆಲ್ಸಕ್ಕೆ ಹೋದ್ರೆ ಮನ್ಯಾಗ ಅತ್ತಿನ ಯಾರನ್ನೇ ನೋಡ್ಕೋತಾರೋ? ಅಮ್ಮನ ನೋಡ್ಕೊಳಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ. ಮೊದಲೇ ನೀನು ನನಗೋಸ್ಕರ ನಿಮ್ಮಪ್ಪ ನಿಮ್ಮ ಅಮ್ಮನ್ನೆಲ್ಲ ಬಿಟ್ಟು ಬಂದಿದ್ಯಾ. ಅದರಲ್ಲೂ ನೀನು ತುಂಬ ಇಷ್ಟಪಟ್ಟು ಮಾಡ್ತಿರೋ ಕೆಲಸ, ಈಗ ಅದನ್ನೂ ಬಿಡ್ತೀನಿ ಅಂತೀಯ. ನಿಂಗೆ ತಲೆಗೆಲ್ಲ ಕೆಟ್ಟಿದ್ಯಾ? ರೀ, ನಮ್ಮ ಅತ್ತೆನೂ ನಮ್ಮ ಅವ್ವ ಇದ್ದಂಗಲ್ರಿ. ಇರೋ ಅಷ್ಟು ದಿನ ಚಲೋ ನೋಡ್ಕೊಂಡ್ರಿ. ಹಂಗೂ ನನ್ನ ರಾಣಿಗೆ ನೋಡ್ಕೊಳಕ್ಕೆ ನೀವು ಅದಿರಲ್ಲ, ಅಷ್ಟು ಸಾಕು ನಂಗೆ. ನಡ್ರಿ ಮಾಡ್ಕೊಂಡು. ಹಲೋ ಸರ್, ಎಷ್ಟೊತ್ತಾಗುತ್ತೆ? ಹಾಸ್ಪಿಟಲ್ ನಿಯರ್ ಅದೇನ್ರಿ, ಬನ್ನಿ. ಸರಿ, ಹಾಂ ರೀ, ಬೇಗ ಬನ್ನಿ.
ಓಹ್ ಯಾವಾಗ ನಿದ್ದೆ ಹೋಗ್ಬಿಟ್ಟೆಪ್ಪ? ಸರ್ OTP ಹೇಳಿ. 9845. ಸರಿ ಹತ್ತು. ಅಮ್ಮ ಮೆಡಿಸಿನ್. ಸರಿನಪ್ಪ. ಗೀತಾ, ಹಾ ರೀ. ಊಟ ಏನಾದ್ರು ತೊಗೊಂಬರ್ತೀಯಾ? ಮನೆಗೆ ಬಂದನ 2 ದಿನ ಆಯ್ತು ರೀ. ರಾತ್ರಿ ಬಾಡಿಗೆ ಸಿಗ್ತಾವಂತ ಹೋಗ್ತೀರಿ, ನೆಟ್ ಹೊಟ್ಟಿಗೆ ಊಟ ಮಾಡ್ತಿರೋ ಇಲ್ಲೋ ಅದು ಗೊತ್ತಿಲ್ಲ. ಅಟ್ಲೀಸ್ಟ್ ಮನೆಗೆ ಬಂದಾಗಾರ ಏನರೇ ಚಲೋದು ಮಾಡಿ ಹಾಕ್ಬೇಕಂತಂದ್ರೆ ಮನ್ಯಾಗಲೂ ಸಂತಿ ಎಲ್ಲನೂ ಖಾಲಿ ಆಗೈತಿ. ಭಾಳ ಬೇಜಾರಾಗ್ತೈತಿ ರೀ. ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಇಷ್ಟಾದರೂ ಇದೆಯಲ್ಲ. ನಮ್ಮ ಜೀವನ ಅದನ್ನ ಯಾವಾಗ ಸರಿ ಹೋಗುತ್ತೋ ಏನೋ. ಓಹೋ ಹೋ 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 ಹೋ, ಶಂಕರ್ ಸರ್ಗೆ ಭೋಜನ ಸಮಯ. ಬಹುಶಃ ನಮ್ಮಿಂದ ತೊಂದರೆ ಆಯ್ತು ಅನ್ಸುತ್ತೆ. ನಾವು ಆಮೇಲೆ ಬರೋಣವಾ? ಅಣ್ಣ, ನಾನೇ 1-2 ದಿನದಲ್ಲಿ ಬರೋಣ ಅನ್ಕೊಂಡೆ ಅಣ್ಣ. ಬೋಳಿ ಮಗನೇ, ಕೊಡೋ ದುಡ್ಡು ಕೊಡದೆ ಗಂಟ್ಲಲ್ಲಿ ಅದನ್ನ ಹೆಂಗ ಹಿಡಿಯುತ್ತೆ ನಿನ್ಗೆ? 2 ದಿನ ಟೈಮ್ ಅಂತೆ. ಟೈಮು ಬರೀ ನಾಟಕ ಆಡೋದೇ ಆಗುತ್ತಲ್ವೋ? ನೀನ್ ಏನಾರು ನಾಟಕ ಕಂಪ್ನಿಗೆ ಏನಾರು ಹುಟ್ಟಿದ್ಯಾ? ಅಣ್ಣ, ಸೌಂಡ್ ಜಾಸ್ತಿ ಬಂದ್ರೆ ನಿನ್ನ ಆಟನ ಉದ್ರಿ ಸೇರಿಸ್ಬೇಕಾಗತ್ತೆ. ಅಷ್ಟೊಂದು ಹೋಗತ್ತಿರೋನು ಟಿಕಾ ಮುಚ್ಕೊಂಡು ದುಡ್ಡು ಕೊಡು. ಕಾದನ ಬಿಡು. 3 ಜನಕ್ಕೂ ಒಂದೇ ಕಥೆಯಲ್ಲಿ ದುಡ್ಡಿಸ್ಕೊಂಡು ಯಾಮಾರಿಸ್ಕೊಂಡು ಓಡಾಡ್ತಿದ್ದಾನೆ. ವೀಡೋಕ ವ್ಯವಹಾರಸ್ಥಯಮ್ಮನ. ಇಲ್ಲಣ್ಣ, ತಾಯಿಗೆ ತುಂಬ ಹುಷಾರಿಲ್ಲಣ್ಣ. ದುಡ್ಡೆಲ್ಲನೂ ಹಾಸ್ಪಿಟ್ಲ್ ಅಂತಾನೆ ಖರ್ಚಾಕ್ ಹೋಗ್ತಿದೆ. ಸಂಸಾರ ನಡೆಯೋದು ಕಷ್ಟ ಆಗ್ತಿದೆ ಅಣ್ಣ. ಅಣ್ಣ, ಕತೆ ಎಲ್ಲ ಹೇಳ್ಬೇಡ ಚಿನ್ನ. ನಿನ್ ತಾಯಿಗೇನೋ ಹುಷಾರಿಲ್ಲ ಸರಿ, ಆದ್ರೆ ನಿನ್ ತಂಗಿ ಮಾತ್ರ ಸಖತ್ತಾಗಿದ್ದಾಳೆ. ಕಳಿಸ್ಕೊಟ್ಬಿಡು. ನೀನ್ ಮಾಡಿರೋ ಸಾಲ ಎಲ್ಲ ಮನ್ನಾ ಮಾಡ್ತೀನಿ. ಮಗನೇ, ಅಯ್ಯೋ ನಿನ್ನ ಹೇಳಪ್ಪ. ಹೊಡಿಬೇಡ್ರಿ ಅಣ್ಣ. ಅಯ್ಯೋ ಅಣ್ಣ, ಹೊಡಿಬೇಡ್ರಿ ಅಣ್ಣ. ನಿಮ್ ಕಾಲಿಗೆ ಬೀಳ್ತೀನಿ, ಹೊಡಿಬೇಡ್ರಿ. ಏಯ್ ಆಯ್ತು ಬಿಡ್ರೋ. ಅಣ್ಣ, ನನ್ನ ಗಂಡ ನಿಮ್ ಸಾಲ ತೀರ್ಸ್ಬೇಕಂತೇಳಿ ಹಗಲು ರಾತ್ರಿ ದುಡಿಯಾಕತ್ತಾರಣ್ಣ. ಎಷ್ಟು ದುಡಿದ್ರು ಸಂಸಾರಕ್ಕೆ ಸಾಲ ಅದೇ ಇಲ್ಲಣ್ಣ. ಒಂದಾದ್ಮೇಲೆ ಒಂದಾದ್ಮೇಲೆ ಪ್ರಾಬ್ಲಮ್ ಬಂದ ಬರಾಕತ್ತಾವಣ್ಣ. ಅಣ್ಣ, ನಿಮ್ಗೂ ಗೊತ್ತಿದ್ದಾಗ ಆಟೋ ಡ್ರೈವರ್ ಉದ್ಯೋಗ ಎಲ್ಲ ಡಲ್ ಆಗ್ಬಿಟ್ಟೈತಣ್ಣ. ಈ ಬಸ್ ಎಲ್ಲ ಫ್ರೀ ಆಗ್ತಾವ ಅಂತ ಹೇಳಿ ನಮಗೂ ಗೊತ್ತಿರ್ಲಿಲ್ಲಣ್ಣ. ಬಸ್ ಫ್ರೀ ಆಗಿ ಎಷ್ಟೋ ಜನ ಒಳ್ಳೇದಾಗೈತಣ್ಣ. ಆದ್ರ ಆಟೋನ ನಂಬ್ಕೊಂಡಿರೋ ನಮ್ಮಂತವ್ರಿಗೆ ಜೀವನ ನಡೆಸೋದ ಭಾಳ ಕಷ್ಟ ಆಗ್ಬಿಟ್ಟೈತಣ್ಣ. ಅಣ್ಣ, ಈಗ ನೀವ ನೋಡಾಕತ್ತೀರಣ್ಣ, ಬೆಂಗಳೂರು ಒಳಗ ಆ ಆ್ಯಪ್ ಈ ಆ್ಯಪ್ ಕಾರ್ ಆಯ್ತು ಹೋಗ್ಲಿ ಬಿಡ್ರಿ. ಈಗ ನೋಡಿದ್ರ ಬೈಕ್ ಮೇಲೂ ಪಿಕಪ್ ಅಂತ ಡ್ರಾಪ್ ಅಂತ.
ಆಟೋನ ನಂಬ್ಕೊಂಡಿರೋ ನಮ್ಮಂತ ಫ್ಯಾಮಿಲಿಗಳು ಗೋಳ ಯಾರಿಗೆ ಹೇಳೋನು ಅನ್ನ, ಯಾರಿಗೆ ಹೇಳೋನು? ಒಂದು ತುದ್ದು ಕುಳಿಗೂ ಕಷ್ಟ ಆಗೈತನ್ನ. ಅಣ್ಣ ನೀವು ಅನ್ಕೊಂಡಿರ್ಬೋದು ಸಾಲ ತಗೊಂಡು ನಾವು ಶೋಕಿ ಮಾಡಾಕತ್ತೇವ ಅಂತ ಹೇಳಿ. ಇಷ್ಟು ದಿನ ತಡ್ಕೊಂಡೇರಣ್ಣ, ಇನ್ನೊಂದು ಸ್ವಲ್ಪ ದಿನ ತಡ್ಕೊರೇನ. ನಾನು ಕೆಲ್ಸಕ್ಕೆ ಹೋಗಿ ನಿಮ್ಮ ಸಾಲ ತೀರಿಸ್ತೇನನ್ನ. ಒಂದು 4 ದಿನ ಹೆಚ್ಚು ಕಮ್ಮಿ ಆಗ್ಬಹುದು, ಆದ್ರೆ ಮೋಸ ಮಾಡೋ ಮಂದಿ ನಾವಲ್ಲಣ್ಣ. ಅಣ್ಣ ಹೆಣ್ಮಕ್ಳಿರೋ ಮನೆ ಅನ್ನ, ಆಜು ಬಾಜು ಮಂದಿ ಮಾತಾಡೋ ಹಂಗೆ ಮಾಡಬೇಡ್ರಿ ಅಣ್ಣ. ಪ್ಲೀಸ್ ಒಂದು ಚಾನ್ಸ್ ಕೊಡ್ರಿ, ಒಂದು ಚಾನ್ಸ್ ಕೊಡ್ರಿ ಅಣ್ಣ ಪ್ಲೀಸ್. ಇವ್ರದ್ದು ಇದ್ದಿತ್ತೆ ಬಿಡೋ. ಏಯ್ ಇರ್ಲಿ ಬಿಡೋ, ಆಯ್ತು ಬಿಡಮ್ಮ, ಒಂದು ಚಾನ್ಸ್ ಅಲ್ವಾ, ಕೊಡೋಣ. 15 ದಿವಸ ಟೈಮ್ ಕೊಡ್ತೇನೆ. 15 ದಿನದೊಳಗೆ ಸಾಲ ಎಲ್ಲ ಕ್ಲಿಯರ್ ಮಾಡಿಬಿಡ್ಬೇಕು. 15 ದಿನದ ಮೇಲೆ ಏನಾರು ಎಕ್ಸ್ಟ್ರಾ ಆಯ್ತೋ ನಾವು ಮನ್ಸರಾಗಿರಲ್ಲ. ಹೆಂಡ್ತಿನ ಮುಂದೆ ಬಿಟ್ಟು ಹೆಂಗಿತ ನೋಡು ಗೋ ಸುಮ್ಮನೆ ನನ್ನ ಮಗ. ಏಯ್ ನಡ್ರ. ರೀ ಯಾಕ್ರಿ ಸಪ್ಪಗಿದ್ದೀರಿ? ಬೆಳಗ್ಗೆ ನಡೆದಿದ್ರ ಬಗ್ಗೆ ನಿನಗೆ ಗೊತ್ತಿದೆಲ್ಲಮ್ಮ. ನೀವು ಇನ್ನೂ ಅದನ್ನ ಮನಸ್ಸೊಳಗೆ ಇಟ್ಕೊಂಡು ಕೂರಾಗತ್ತೀರಿ. ಈ ಜವಾಬ್ದಾರಿಗಳ ಮುಂದೆ ಸೋತ್ಬಿಟ್ಟಿದ್ದೀನಿ. ನನಗೆ ನಂದು ಅಂತ ಏನೂ ಇಲ್ಲ. ಮನೇಲಿ ಗಂಡ್ಮಗನಾಗಿ ಹುಟ್ಟಲೇಬಾರ್ದಾಗಿತ್ತು. ಈ ಪರಿಸ್ಥಿತಿಗಳನ್ನ ನಿಭಾಯಿಸಕ್ಕಾಗದೆ ನರಳ್ತಿರೋ ನನಗೆ ಸಾವು ಒಂದೇ ಕೊನೆ ಅನಿಸ್ತಿದೆ. ಅಯ್ಯೋ ಹಾಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ನಾಳಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ ರೀ. ನಾನು ಎಲ್ಲಿ ಕೆಲಸ ಹುಡುಕ್ತೀನಿ ರೀ. ಸ್ನೇಹ, ರಮ್ಯಾ ಅವರು ಕಾಲೇಜ್ ಮುಗಿಸ್ಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡಕ್ಕೆ ಹೇಳ್ತೀನಿ ರೀ. ನಾವೆಲ್ಲರೂ ಕೂಡ ಸಾಲ ಮುಗಿಸೋಣ್ರಿ. ನಾವೆಲ್ಲರೂ ನಿಮ್ಮ ಕಷ್ಟದಾಗ ಆಗ್ತೀವಿ ರೀ. ಇನ್ಮೇಲೆ ಯಾವಾಗೂ ಸಾಯೋ ಮಾತು ಮಾತಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಬಾಯಿನಿಂದ ಯಾವಾಗೂ ಬರಬಾರ್ದು. ಸಾಯೋ ಮಾತು ಮಾತಾಡಂಗಿಲ್ಲ ಅಂತ ಪ್ರಾಮಿಸ್ ಮಾಡ್ರಿ. ಸಾರಿ ಹೇಳ. ಸಾರಿ. ಕಾಲೇಜ್ ಲೈಫ್ ಎಂಜಾಯ್ ಮಾಡೋ ಟೈಮಲ್ಲಿ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ಬೇಕಾ? ಇಲ್ಲ ಹೀಗೆಲ್ಲ ಆಗಕ್ ಬಿಡ್ಬಾರ್ದು ನಾವು. ಹೌದು. ಸ್ನೇಹ, ರಮ್ಯಾ, ಬ್ಯಾಗ್ ಎತ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ? ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಏನ್ ಹೇಳ್ತಾ ಇದೀಯಾ? ಇದ್ದಿದ್ದನ್ನ ಹೇಳ್ತಾ ಇರೋದು. ಲೋ ಶಂಕರ, ನಿನ್ ತಂಗಿರ್ ಮನೆ ಬಿಟ್ಟು ಹೋಗ್ತೀನಿ ಅಂತಿದಾರೋ? ಏನ್ ನಡೀತಿದೆ ಇಲ್ಲಿ? ರಮ್ಯಾ, ನಾವೇನಾದ್ರೂ ಇಲ್ಲೇ ಇದ್ರೆ ಮುಗೀತು ಅಷ್ಟೇ, ಮದ್ವೆ ಆದಂಗೆ. ಹೌದೌದು. ಅಲ್ವೇ, ಹಾಕೊಳಕ್ ಒಳ್ಳೆ ಬಟ್ಟೆ ಇಲ್ಲ, ಊಟಕ್ಕೂ ಗತಿ ಇಲ್ಲ. ಇವನನ್ನ ಅಣ್ಣ ಅಂತ ಹೇಳ್ಕೊಳಕ್ಕೂ ಅಸಹ್ಯ ಅನಿಸ್ತಿದೆ. ಸ್ನೇಹ, ರಮ್ಯಾ, ಏನ್ ಮಾತಾಡಕತ್ತೀರಿ ನೀವಿಬ್ರು? ಹೌದು, ಅವಳು ತಪ್ಪೇನು ಹೇಳ್ತಿದ್ದಾಳೆ. ಅಪ್ಪ ಇದ್ದಾಗ ಚೆನ್ನಾಗಿ ನೋಡ್ಕೊಂತಾ ಇದ್ರು, ಇವಾಗ ಅನಾಥರ ತರ ಬದುಕ್ತಾ ಇದೀವಿ. ಇವನ್ ಮುಂದೆನೆ ಕೆಟ್ಟಂಗ್ ಮಾತಾಡ್ತಾ ಇದ್ರು ಏನೂ ಮಾತಾಡದೆ ಸುಮ್ಮನೆ ನಿಂತಿದ್ದಾನೆ. ಇವತ್ತು ಇಂಡೈರೆಕ್ಟ್ ಆಗಿ ಕೇಳ್ದವ್ರು ನಾಳೆ ಡೈರೆಕ್ಟ್ ಆಗಿ ಕೇಳಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ನಾವೊಂದು ನಿರ್ಧಾರ ಮಾಡಿದೀವಿ, ಈ ಮನೇಲಿದ್ದು ಬೇರೆಯವ್ರಿಗೆ ಯೂಸ್ ಆಗೋದಕ್ಕಿಂತ ನಮ್ ಲೈಫಿಗೆ ಯೂಸ್ ಆಗೋ ಜೊತೆನೆ ಬದುಕ್ಬೇಕು ಅಂತ. ಏನ್ ಮಾತಾಡ್ತಿದ್ದೀರಿ? ಏನಿಲ್ಲಮ್ಮ. ರಮ್ಯಾ, ನೀನ್ ಇನ್ ಹುಡ್ಗಂಗ್ ಕಾಲ್ ಮಾಡು. ನಮ್ ಹುಡ್ಗ ಆಲ್ರೆಡಿ ಬರ್ತಿದ್ದಾನೆ. ಕಾಲ್ ಮಾಡಿ. ಏನ್ ಮಾತಾಡ್ತಿದ್ದೀರಿ? ಅವನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ರೆ. ನೀನ್ ಸುಮ್ನಿರಮ್ಮ. ಅಣ್ಣ, ನಮ್ ಜೀವನ ನಾವ್ ನೋಡ್ಕೋತೀವಿ. ಸ್ನೇಹ, ರಮ್ಯಾ, ಏನ್ ಮಾತಾಡ್ತಾ ಇದ್ದೀರಮ್ಮ? ದಯವಿಟ್ಟು ಹಿಂಗೆಲ್ಲ ಮಾತಾಡ್ಬೇಡ್ರಮ್ಮ. ಈ ಸಾಲ ಎಲ್ಲ ಹೆಂಗಾಯ್ತು ಅನ್ಕೊಂಡಿದ್ದೀರಾ? ಇವುಗಳು ಓದ್ಸೋದಕ್ಕೋಸ್ಕರ ಅಪ್ಪ ಮಾಡಿದ ಸಾಲ. ಇದನ್ನೆಲ್ಲ ನಾನು ತೀರಿಸ್ತೀನಮ್ಮ. ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ನಿಮ್ ಮದ್ವೆ ಕೂಡ ಮಾಡ್ತೀನಿ. ದಯವಿಟ್ಟು
ಮನೆ ಬಿಟ್ಟು ಹೋಗ್ಬೇಡ್ರಮ್ಮ ಪ್ಲೀಸ್ ಅಮ್ಮ. ನಿಂದ್ ನೀನ್ ನೋಡ್ಕೋ ಅಣ್ಣ, ನಾವ್ ನಿಂಗ್ ಹೊರೆ ಆಗಲ್ಲ. ಬಾರೆ. ಇಲ್ಲ ನಾನು ಹೋಗ್ಬಿಡೋದಿಲ್ಲ. ಅಣ್ಣ ಬಿಡೋಣ ಪ್ಲೀಸ್ ಪುಟ, ಅಣ್ಣ ಹಠ ಮಾಡ್ಬೇಡ ಅಣ್ಣ. ಪ್ಲೀಸ್ ಪುಟ. ಇವಾಗ ನಾವಿಲ್ಲೇ ಇರ್ಬೇಕು ತಾನೆ? ಹೌದು. ಸಂಜೆ ಒಳಗ್ ಸಾಲ ಎಲ್ಲ ತೀರ್ಸ್ಬಿಡು, ಬಂದ್ಬಿಡ್ತೀವಿ. ಇಲ್ಲ ಅಂದ್ರೆ ಪ್ಲೀಸ್ ನನ್ನ ಮರ್ತ್ಬಿಡು. ಪ್ಲೀಸ್ ಸೈಡ್ ಬಿಡೋಣ. ಪುಟ. ಸ್ನೇಹ, ರಮ್ಯಾ, ಪ್ಲೀಸ್ ಹೋಗ್ಬೇಡ್ರಿ ರೀ. ಶಂಕರ, ನೀನೇ ಈಗ ಅಳ್ತಾ ಕೂತ್ಕೊಂಡ್ರೆ ಹೇಗೋ? ಈ ಮನೆ ಆಧಾರ ಸ್ತಂಭ ಕಣೋ ನೀನು. ನಿನ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದಿರೋ ಮನಸ್ಥಿತಿಲಿ ಅವ್ರು ಹೋಗಿದ್ದಾರೆ ಕಣೋ. ನಿನಗೆ ಕೈ ಮುಗಿತೀನಿ, ಅವ್ರು ಇನ್ನೂ ಚಿಕ್ಕವರು ಕಣೋ. ಕರ್ಕೊಂಡ್ ಬಂದ್ಬಿಡು ಶಂಕರ. ಏನಾದ್ರೂ ಮಾಡು ಅಮ್ಮ. ಸಾಲು ಸುಳಿಲ್ ಸಿಕ್ಕಿ ಸೋತ್ಬಿಟ್ಟಿದ್ದೀನಮ್ಮ. ಇನ್ ನನ್ ಪಾಲ್ಗೆ ಉಳಿದಿರೋದು ಒಂದೇ ಅಮ್ಮ, ಸಾವು. ಅಮ್ಮ, ಸ್ವಂತ ತಂಗಿರೇ ನಂಬಿಲ್ಲಮ್ಮ ನನ್ನನ್ನ, ಬಿಟ್ಟು ಹೋದ್ರು. ಇದಮ್ಮ ನನ್ನ ಪರಿಸ್ಥಿತಿ. ಶಂಕರ, ಹೇಗಾದ್ರೂ ಮಾಡಿ ನಿನ್ ತಂಗಿರ್ನ ಕರ್ಕೊ ಬಂದ್ಬಿಡು. ನಿನ್ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ ಕಣೋ. ಹೇಳ್ಬೇಡಿ ಅಮ್ಮ. ಅಮ್ಮ ಅಳ್ಬೇಡಮ್ಮ, ಅಳ್ಬೇಡಮ್ಮ. ಅಮ್ಮ ನಾನ್ ನಿನಗೆ ಮಾತು ಕೊಡ್ತಾ ಇದ್ದೀನಮ್ಮ. ಅಮ್ಮ ಸಂಜೆ ಒಳಗಡೆ ಅವ್ರನ್ನ ಕರ್ಕೊಂಬರ್ತೀನಮ್ಮ. ಅಳ್ಬೇಡಮ್ಮ ಪ್ಲೀಸ್ ಅಮ್ಮ. ಶಂಕರಣ್ಣ, ಏನು ಬೇಗ ಬಂದ್ಬಿಟ್ಟಿದ್ದೀರಾ? ಶಂಕರಣ್ಣ, ಚಿತ್ತು ಯಾಕಣ್ಣ ಏನಾಯ್ತು? ಚಿತ್ತು, ನನಗೆ ಸ್ವಲ್ಪ ದುಡ್ಡಿನ ಅರ್ಜೆಂಟ್ ಇದೆ ಕಣೋ. ಪ್ಲೀಸು ಆದಷ್ಟು ಬೇಗ ವಾಪಸ್ ಕೊಟ್ಬಿಡ್ತೀನೋ, ಸ್ವಲ್ಪ ಹೆಲ್ಪ್ ಮಾಡೋ. ತಪ್ಪು ತಿಳ್ಕೊಂಬಿಡ್ರಣ್ಣ. ಈ ಆನ್ಲೈನ್ ಬುಕ್ಕಿಂಗ್ಸ್ ಎಲ್ಲ ಬಂದಮೇಲೆ ನಾ ಮಾಡೋದ್ರ ಪರಿಸ್ಥಿತಿ ಅಂತ ಏನು ಅಂತ ನಿಮಗೆ ಗೊತ್ತು ಅಣ್ಣ. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ನಿಮ್ಗೆ ಸಿಗ್ತೀನಿ. ಸರಿನಾ? ಮುಕ್ತಿಯೇ ಸಿಗದಂತ ಶಂಕರಣ್ಣ, ಇನ್ನೊಂದು 2 ದಿನ ಏನಾದ್ರು ಮಾಡಿಕೊಡ್ತೀನಿ, ನನ್ನ ಕೈಲಾದಷ್ಟು. ಬೇಜಾರು ಮಾಡ್ಕೊಂಬಿಡಪ್ಪ. ಆಡಿಸುವನೊಬ್ಬನ ಕೈಯಲ್ಲಿ ಬಲವಂತದ ಆಟವಿದು. ಗೋಪಿ, ಹೆಲ್ಪ್ ಮಾಡು ಗೋಪಿ. ನನ್ನ ಹತ್ರ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ಅದರೊಳಗೆ ಸೂತ್ರಧಾರ, ನಗುವಿನ ಮರೆಯಲ್ಲಿ ಕಣ್ಣೀರು. ಬದುಕೊಂದು ಮಾಯದಾಟ, ಅದರೊಳಗೆ ಸೂತ್ರಧಾರ, ಬೆಳಕಿನ ಮರೆಯಲ್ಲಿ ಕತ್ತಲು. ಅಣ್ಣ, ಒಂದು ಸ್ವಲ್ಪ ದುಡ್ಡು ಬೇಕಿತ್ತಣ್ಣ. ತುಂಬಾನೇ ಅರ್ಜೆಂಟ್ ಏನೋ? ಹ್ಞೂ ಅಣ್ಣ, ಸ್ವಲ್ಪ ತುಂಬಾ ಅರ್ಜೆಂಟ್ ಇತ್ತಣ್ಣ. ಪ್ಲೀಸ್ ಅಣ್ಣ. ಹೌದಾ? ಸರಿ, ನಾ ಮತ್ತೆ ಕಾಲ್ ಮಾಡ್ತೀನಿ, ಇಡು. ಅಣ್ಣ ಅಣ್ಣ ಅಣ್ಣ, ನಾನಣ್ಣ ಶಂಕರ. ಅಣ್ಣ ಅಣ್ಣ, ಏನ್ ಮಾಡೋದು ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಅಕ್ಕ ಅಕ್ಕ, ನಾನಕ್ಕ ಶಂಕರ. ಹೇಳೋ ಶಂಕರ. ಅಕ್ಕ, ಸ್ವಲ್ಪ ಬಡ್ಡಿಗೆ ದುಡ್ಡು ಬೇಕಿತ್ತಕ್ಕ. ದುಡ್ಡ ಹಣ ಇಡಕ್ ಏನೋ ಇದೆ ನಿನ್ನ ಹತ್ರ? ಅಕ್ಕ, ನನ್ನ ಹತ್ರ ಹಣ ಇಡಕ್ ಏನಿದೆ ಅಕ್ಕ? ಅಕ್ಕ, ಮುಚ್ಕೊಂಡು ಫೋನ್ ಇಡೋಲ್ಲ. ಹಲೋ ಅಕ್ಕ. ಏನ್ ಕೊಡ್ತಾರೋ ಇಲ್ವೋ? ಆಯ್ತಿಡಲಿ. ಆಯ್ತು ಇಡೋ, ಬಿಡು ಮನೆ ಫೋನ್ ಇಡೋ. ಆಯ್ತು ಬಿಡೋ, ಇಡೋ ಫೋನ್ ಇಡೋ. ಆಯ್ತು. ನಮಸ್ಕಾರ ಅಣ್ಣ.
ಏನೋ ಶಂಕರ ನಿಂದು ತುಂಬಾ ವರ್ಷ ಆದ್ಮೇಲೆ ಬಂದಿದ್ಯಲ್ಲೋ ಅಣ್ಣ ನಿಮ್ಮಪ್ಪಂದು ಹಳೆ ಸಾಲ ನಾನು ತೀರ್ಸಕ್ ಬಂದಿದ್ದೇನೆ ಹೆಂಗೆ? ಅಣ್ಣ ಅಣ್ಣ ಅದು ಅಣ್ಣ ನನ್ನ ತಂಗಿರಿಬ್ರು ಮನೆ ಬಿಟ್ಟು ಹೊಟ್ಟೋಗಿದಾರಣ್ಣ. ಸಾಲ ಸ್ವಲ್ಪ ಪ್ರಾಬ್ಲಮ್ ತುಂಬಾ ಆಗೋಗಿದೆ ಅಣ್ಣ. ಅಣ್ಣ ಹೆಂಗಾದ್ರೂ ಮಾಡಿ ನನ್ಗೊಂದು ಸ್ವಲ್ಪ ಸಾಲ ಕೊಡಿ ಅಣ್ಣ. ಮಾಡಿರೋ ಹಳೆ ಸಾಲನೇ ಇನ್ನ ತೀರ್ಸಿಲ್ವಲ್ಲೋ? ಅಣ್ಣ ನಿಮ್ ಕಾಲಕ್ಕೆ ಬೀಳ್ತೀನಿ ಅಣ್ಣ. ಅಣ್ಣ ನನಗೆ ಇದೊಂದೇ ಒಂದ್ಸಲ ಸಪೋರ್ಟ್ ಮಾಡಿ ಅಣ್ಣ. ನಮಗ್ ನಿಮ್ ಬಿಟ್ರೆ ಈಗ ಸದ್ಯಕ್ಕೆ ಯಾರು ಇಲ್ಲ ಅಣ್ಣ. ಅಣ್ಣ ಅಣ್ಣ ದಯವಿಟ್ಟು ಅಣ್ಣ 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 ಪ್ಲೀಸ್ ಅಣ್ಣ, ನೀವು ಕೈ ಬಿಟ್ರೆ ನನ್ ಕೆರೆನೋ ಬಾವಿನೋ ನೋಡ್ಕೋಬೇಕಾಗುತ್ತಣ್ಣ. ಅಣ್ಣ ಸಾಲ ಮಾಡ್ಬೇಕಂಡ್ರು ಸಾಲ ಮಾಡೋದ್ನೇ ಜೀವನ ಮಾಡ್ಕೋಬೇಡ್ರಿ. ಪ್ಲೀಸ್ ಕಾಸು ಕೊಡೋ ಇಲ್ಲಿ. ಅಣ್ಣ ತಗೊಳ್ಳೋ ಇದು ತಗೊಂಡೋಗಿ ಎಲ್ಲ ನಾವು ವಿಷ ಕುಡಿದು ಸಾಯ. ನಾನೇ ಸಾಯ್ಬೇಕು? ನನ್ ಸಾಯಲ್ಲ ನಾನು. ತಂಗಿದೀರಿಬ್ರು ಅವ್ರವ್ರ ಜೀವನ ನೋಡ್ಕೊಂಡು ಹೋದ್ರು. ನನ್ನ ತಾಯಿ ನನ್ನ ಹೆಂಡತಿ ಸಾಲದವ್ರು ಬಂದು ಅವ್ರ ಹೊಟ್ಟೆ ಉರಿಸ್ತಾರೆ. ಬದುಕ್ತೀನಿ, ಎಷ್ಟೇ ಕಷ್ಟ ಆಗ್ಲಿ ಸಾಲ ತೀರಿಸ್ತೀನಿ. ಅಮ್ಮ ಗೀತಾ ಗೀತಾ ಏನಾಯ್ತೆ? ಗೀತಾ ಗೀತಾ ಏನಾಯ್ತಮ್ಮ? ಗೀತಾ ಏನಾಯ್ತು? ಬೆತ್ತಾಗಿರ್ಬೇಕಮ್ಮ. ಬೈಲಿ ಕೂತ್ಕೋ, ಇಲ್ಲಿ ಕೈ ಕೊಡು. ಯಾಕಮ್ಮ ಏನಾಯ್ತು? ಏನು ಅಂತ ಹೇಳ್ದೆ? ಆ ದೇವ್ರು ಯಾಕೆ ನನ್ನ ಜೀವನದಲ್ಲೇ ಈ ರೀತಿ ಆಟ ಆಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ ಕಣ. ನನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಮನೆ ಬಿಟ್ಟು ಹೋದ್ರು ಅಂತ ದುಃಖ ಪಡ್ಬೇಕಾ? ಮನೆಗೆ ವಂಶೋದ್ಧಾರಕ ಬರ್ತಿದ್ದಾನೆ ಅಂತ ಖುಷಿ ಪಡ್ಬೇಕಾ? ಒಂದು ಗೊತ್ತಾಗ್ತಿಲ್ಲ ಕಣೆ. ಅಮ್ಮ ಸರಿ ಬಿಡು, ಶಂಕರನ್ ಫೋನ್ ಮಾಡಮ್ಮ. ಅಮ್ಮ ಶಂಕರ ಬಂದ ಅನ್ಸುತ್ತೆ, ಹೋಗ್ ನೋಡಿ. ಇಲ್ಲವ ಬಂದೇ ಇಲ್ರಿ. ಅಮ್ಮ ನಾನು ಬಂದಿದ್ದೀನಮ್ಮ. ಬರ್ತಾನ್ ಬಿಡೆ, ತಂಗಿದಿನ ಕರ್ಕೊಂಬರಕ್ ಹೋಗಿದ್ದಾನಲ್ವಾ? ಗೀತಾ ನಾನು ಬಂದಿದ್ದೀನಿ ಕಣೆ. ಕಾಲ್ ನೀವು ರಿಸೀವ್ ಮಾಡತ್ತಿಲ್ರಿ, ನಂಗೆ ಭಾಳ ಹೆದರಿಕೆ ಆಗಾಕತ್ತೈತಿ. ಅಮ್ಮ ನಾನು ಬಂದಿದ್ದೀನಮ್ಮ. ಹುಚ್ಚಿ, ಗಾಡಿ ಓಡಿಸ್ಬೇಕಾದ್ರೆ ಫೋನ್ ತೆಗಿತಾರೇನೆ. ಬಿಡು, ನೀನ್ ಹೋಗಿ ಹೊಟ್ಟೆಗೆ ಏನಾದ್ರು ತಿನ್ನು. ಅಮ್ಮ ಅಮ್ಮ ನಾನು ಬಂದಿದ್ದೀನಮ್ಮ. ಅಮ್ಮ ನನ್ನ ಜೊತೆ ಮಾತಾಡಮ್ಮ. ಅಯ್ಯೋ ದೇವ್ರೇ. ಅಮ್ಮ ಈ ಸಾಲ, ನನ್ನ ತಂಗಿದಿರ್ ಮನೆ ಬಿಟ್ಟು ಹೋಗಿದ್ದು, ಹೊರಗಡೆ ಆಗಿದ್ದ ಅವಮಾನ, ಈ ನನ್ನ ಬುದ್ಧಿ ನನ್ನ ಕೈಲಿ ಇಲ್ದೆ ನಿನ್ ಮಗ ವಿಷ ಕುಡ್ಸೋದಮ್ಮ. ಅಮ್ಮ ನಿನ್ನ ಗೀತನ್ನು ನಡು ಬೀದಿಲ್ ಬಿಟ್ಟು ಹೊಟ್ಟೋದೆ ಅಮ್ಮ. ಅಮ್ಮ ನನ್ ಪಾಪಿ ಅಮ್ಮ. ಅಮ್ಮ ಅಮ್ಮ ಮನೇಲಿ ಗಂಡು ಮಗ ಹುಟ್ಟಿದ್ದೆ ದೊಡ್ಡ ತಪ್ಪಾಗೋಯ್ತಮ್ಮ ನಾನು.
ಅಪ್ಪ ಹೋದ್ಮೇಲೆ ನಾನು ನಿನ್ನ ಆಧಾರ ಅನ್ಕೊಂಡೆ ಅಮ್ಮ. ಇವತ್ತು ನಾನು ಇಲ್ಲಮ್ಮ. ಅಮ್ಮ ಅಮ್ಮ ಗೀತಾ, ನಮ್ಮ ಅಮ್ಮನ ಚಿತೆಗೆ ಅಮ್ಮ ಅಮ್ಮ ನಿನ್ ಚಿತೆಗೆ ನಾನ್ ಬೆಂಕಿ ಇಕ್ಬೇಕು. ಇವತ್ತು ನೀನ್ ನನ್ ಚಿತೆಗೆ ಬೆಂಕಿ ಇಕ್ಕಂಗ ಆಯ್ತಲ್ಲಮ್ಮ. ಎಂಥ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಮ್ಮ. ನನಗ್ ಬದುಕ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಅಮ್ಮ. ಅಮ್ಮ ಅಮ್ಮ ದೇವ್ರೇ, ಒಂದೇ ಒಂದ್ಸಲ ನನ್ನ ಬದುಕ್ಬಿಡಪ್ಪ. ಅಮ್ಮ 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 ನನ್ ಮಗು ಜೊತೆ ಆಟ ಆಡ್ಬೇಕಮ್ಮ. ಅಮ್ಮ ಆ ಮಗುನ ನಾನು ಈ ಕೈಯಾರ ಎತ್ತಿ ಆಡಿಸ್ಬೇಕಮ್ಮ. ಅಮ್ಮ ಅಮ್ಮ ನನ್ ಮಗು ಅಮ್ಮ. ಅಮ್ಮ ಗೀತಾ 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 ಗೀತಾ, ನಾನು ಬರ್ತಾ ಇದ್ದೀನಿ ಅಂತ ದಾರಿ ಕಾಯ್ತಾ ಇದೀಯಾ? ಗೀತಾ, ನಾನು ಆಲ್ರೆಡಿ ಬಂದಿದ್ದೀನಿ ಕಣೆ. ನನ್ನ ನೀನಾದ್ರೂ ಒಂದ್ಸಲಿ ನೋಡೆ ಪ್ಲೀಸ್ ಗೀತಾ. ಗೀತಾ, ನೀನು ನಿಮ್ಮಪ್ಪನ್ನ, ನಿಮ್ಮಮ್ಮನ್ನ, ನಿನ್ನ ಕುಟುಂಬನೇ ನನಗೋಸ್ಕರ ನಂಬಿ ನನ್ನ ಕೈ ಹಿಡಿದು ನೀನು ಬಂದೆ. ಆದರೆ ಇವತ್ತು ನಾನು ನಿನ್ನನ್ನು ನಡು ಬೀದಿಲ್ ಬಿಟ್ಟು ಹೋಗ್ತಾ ಇದ್ದೀನಿ. ಗೀತಾ ಗೀತಾ, ನನ್ನ ನೋಡೆ ಪ್ಲೀಸ್. ಅಮ್ಮ ಅಮ್ಮ ಮಗು ಅಮ್ಮ. ಗೀತಾ, ಮಗುಗೆ ಏನ್ ಹೆಸರಿಡ್ಲಿ ಅಂತ ಯೋಚನೆ ಮಾಡ್ತಾ ಇದೀಯಾ? ಗೀತಾ, ನಾಳೆ ಮಗು ನಿಮ್ಮಪ್ಪ ಎಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳ್ತೀಯ? ಗೊತ್ತು ಬಿಡು, ನಿಮ್ಮಪ್ಪ ಒಬ್ಬ ಹೇಳಿ ಸುಮ್ಮನೆ ನನ್ ಮಗ ಅಂತ ಹೇಳ್ತೀಯ? ಗೀತಾ, ಆಯ್ತು, ನನ್ನ ಮಗನ್ನ ಗೀತಾ, ನೀನ್ ಎಷ್ಟು ಫೋನ್ ಮಾಡಿದ್ರು ನಿನ್ ಫೋನ್ ಬರಲ್ಲ ಕಣೆ. ಗೀತಾ, ನನ್ನ ಮಗನ್ನ ನೀನು ಏನ್ ಮಾಡ್ತೀಯ ಮುಂದೆ? ನಂತರನೇ ಒಬ್ಬ ಆಟೋ ಡ್ರೈವರ್ ಮಾಡ್ತೀಯಾ? ನಮ್ ಬದುಕು ಯಾವತ್ತೂ ಬದಲಾಗಲ್ಲ ಕಣೆ, ಯಾವತ್ತೂ ಬದಲಾಗಲ್ಲ. ಆದ್ರೆ ದಯವಿಟ್ಟು ನನ್ನ ಕ್ಷಮಿಸು ಪ್ಲೀಸ್. ಗೀತಾ, ಬರ್ತಾನೆ ಬಿಡಮ್ಮ. ಅವ್ನು ಹೇಳಿದಾನಲ್ವಾ ಸಂಜೆ ತಂಗೀರ್ನ ಕರ್ಕೊಂಡು ಬರ್ತೀನಿ ಅಂತ. ಅವ್ರು ಬರೋ ತನಕ ನಾ ವೇಟ್ ಮಾಡ್ತೀನಿ ರೀ. ಅವ್ರು ಬಂದೇ ಬರ್ತಾರ್ರಿ. ಅವ್ರು ಬರೋ ತನಕ ನಾ ಕಾಯ್ತೀನಿ ರೀ. ಗೀತಾ ಗೀತಾ, ಒಂದೇ ಒಂದ್ಸಲ ನಾನು ನಿನ್ನ ಮಡ್ಲಲ್ಲಿ ಮಲ್ಕೊಳ್ಳ ಪ್ಲೀಸೇ ಪ್ಲೀಸೇ. ಬದುಕೊಂದು ಮಾಯದಾಟ, ಅದರೊಳಗೆ ಸೂತ್ರಧಾರ, ನಗುವಿನ ಮರೆಯಲಿ ಕಣ್ಣೀರು. ಬದುಕೊಂದು ಮಾಯದಾಟ, ಅದರೊಳಗೆ ಸೂತ್ರಧಾರ, ಬೆಳಕಿನ ಮರೆಯಲಿ ಕತ್ತಲು. ಹಲೋ ಗೀತಕ್ಕ, ಶಂಕರ ವಿಷಯ ಕೂಡ ಸತ್ತಗೋಣೆ. ಹಾ, ಮೇಡಮ್ ಮೇಡಮ್ ಮೇಡಮ್, ಮನೆ ಬಂತು. ಸುಲ್ ಕೊಡ್ಲಾ? ಸರ್ ಇಷ್ಟೆಲ್ಲ ಆಗಿಲ್ರಿ. ಸರ್, ನೀವು ವಯಸ್ಸೊಳಗೆ ದೊಡ್ಡವರಾಗ್ತೀರಿ.
ಓ ನಿಮಗೂ ಒಂದು ಸುದ್ದಿಪ್ಪ. ಹೌದು ಅಮ್ಮ ಮನೆಗೆ ಹೋಗೋದಾ? ಮನೆಗೆ ಹೋಗೋದಪ್ಪ. ನಿನ್ನ ಉಸಿರು ನಿಂತ ಕ್ಷಣಕ್ಕೆ ನಿನ್ನ ನೋವು ನಿಂತಿರಬಹುದು, ಆದರೆ ನಿನ್ನವರ ನೋವಿನ ಪಯಣ ಅಂತ್ಯವೇ ಇಲ್ಲದೆ ಸಾಗುತ್ತಿದೆ.